ವೆಲ್ಕಮ್ ಟು ಸುಷ್ಮಾ ಮನೆ ಅಡುಗೆ ಚಾನಲ್. ಇವತ್ತು ನಾನು ಒಂದು ಹೆಲ್ದಿ ರೆಸಿಪಿನ ಮಾಡ್ತಾಯಿದ್ದೀನಿ. ಇದು ವೆಯ್ಟ್ ಲಾಸ್ ಮಾಡೋರಿಗೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಆದರೆ ಏನಪ್ಪ ತಿನ್ನೋದು ವೆಯ್ಟ್ ಲಾಸ್ ಮಾಡೋದಕ್ಕೆ, ಈ ತಿನ್ನೋದಕ್ಕೆ ಖಾರ ಇರಲ್ಲ, ಉಪ್ಪು ಇರಲ್ಲ, ಏನಿರಲ್ಲ, ಹೆಂಗೆ ತಿನ್ನೋದು ಅಂತ ಮೂಗು ಮುರಿಯೋರಿಗೆ, ಮುಖ ತಿರುಗಿಸೋರಿಗೆ ಇದಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನಾನಿವತ್ತು ಮಾಡ್ತಾಯಿದ್ದೀನಿ ಸ್ಮೋಕಿ ಕಾರ್ನ್ ಸ್ಯಾಲೆಡ್. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ತಿಂದರೆ ಅಂತೂ ಹೊಟ್ಟೆ ತುಂಬವರೆಗೂ ಇದನ್ನೇ ತಿಂತೀರಾ ಅಂತ ಹೇಳ್ಬೋದು. ಈ ಸ್ಯಾಲೆಡ್ ಅಂತೂ ತಿನ್ನೋದಕ್ಕೆ ಹುಳಿ ಹುಳಿಯಾಗಿ ಖಾರವಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಒಂದು ಸೀಕ್ರೆಟ್ ಚಟ್ನಿನೂ ಆ್ಯಡ್ ಮಾಡ್ತಾ ಇದ್ದೀನಿ. ಬನ್ನಿ ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ನಾನಿಲ್ಲಿ ಒಂದು ಹಸಿ ಜೋಳನ ತೆಗೆದುಕೊಂಡು ಅದನ್ನು ಸಿಪ್ಪೆ ತೆಗೆದು ನಾನು ಒಲೆ ಮೇಲೆ ಸುಟ್ಕೋತಾ ಇದ್ದೀನಿ. ಜೋಳನ ಆದಷ್ಟು ಎಳೆದೇ ತಗೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಜಾಸ್ತಿ ಕಪ್ಪಾಗೆಲ್ಲ ಸೀಸ್ಕೋಬಾರ್ದು, ಅದರಿಂದ ಲೈಟಾಗೆ ಒರಳಿಸಿ ನೀಟಾಗಿ ಸುಟ್ಕೋಬೇಕು. ಹೆಸರು ಕಾಳನ್ನ ನಾನು ನೆನೆ ಹಾಕಿ 8ರಿಂದ 9 ಗಂಟೆ ನೆನೆಯಕ್ಕೆ ಬಿಟ್ಟಿದ್ದೆ. ಅದಾದಮೇಲೆ ನಾನು ನೀರೆಲ್ಲ ಸೋದಿಸಿ ಒಂದು ಬಟ್ಟೆಲಿ ಕಟ್ಟಿಟ್ಟಿದ್ದೆ. ಅದಾದಮೇಲೆ ಒಂದು ನೈಟ್ ಬಿಟ್ಟ ಮೇಲೆ ಅದು ಮೊಳಕೆ ಬಂದಿತ್ತು. ನಾನು ಆ ಕಾಳನ್ನ ತೆಗೆದು ಸ್ವಲ್ಪ ನೀರಿಗೆ ಹಾಕಿ ಒಂದು 2 ನಿಮಿಷ ನಾನು ಬೇಯಿಸ್ಕೊತಾ ಇದ್ದೀನಿ. ಒಬ್ಬೊಬ್ರಿಗೆ ಮೊಳಕೆ ಕಾಳು ಡೈಜೆಸ್ಟ್ ಆಗಲ್ಲ ಅಂತ ಹೇಳ್ತಾರೆ. ಅವರು ಸ್ವಲ್ಪ 2 ನಿಮಿಷದಷ್ಟು ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಅಷ್ಟೇ. ಅದಾದಮೇಲೆ ಪೂರ್ತಿ ಎಲ್ಲ ಕಾಳನ್ನ ಬೆಂದೋಗೋವರೆಗೂ ಬೇಯಿಸ್ಕೋಬಾರ್ದು. ಸ್ವಲ್ಪ ಕ್ರಂಚಿಯಾಗಿ, ಅಂದರೆ ಸ್ವಲ್ಪ ಕಾಳು ಹಂಗೆ ಗಟ್ಟಿಯಾಗಿದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಇಲ್ಲಿ ನೆಕ್ಸ್ಟು ಸುಟ್ಟಿಟ್ಕೊಂಡಿದ್ವಲ್ಲ ಜೋಳ, ಬಿಡ್ಸೋಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಚಾಕುನಲ್ಲಾದರೂ ಕಟ್ ಮಾಡ್ಕೋಬೋದು, ಇಲ್ಲ ಅಂತ ಅಂದರೆ ಆರಾಮಾಗಿ ಹಂಗೇನೆ ಕೈಲೂ ಬಿಡಿಸ್ಕೊಂಡು ಹಾಕೋಬೋದು. ನಾನಿವಾಗ ಇದಕ್ಕೆ ಸೌತೆಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದನ್ನು ಚಿಕ್ಕದಾಗೆ ಕಟ್ ಮಾಡಿದ್ದೀನಿ. ಈರುಳ್ಳಿನ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದು ಸ್ಯಾಲೆಡಲ್ಲಿ ಮಧ್ಯೆ ಈರುಳ್ಳಿ ಕ್ರಂಚಿಯಾಗಿ ಸಿಕ್ಕರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ದೊಡ್ಡದಾಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅದಾದಮೇಲೆ ಒಂದೆರಡು 3 ಬೇಳೆಯಷ್ಟು ಬೆಳ್ಳುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಟೊಮೆಟೊನ ನೀವು ಚೆರಿ ಟೊಮೆಟೊ ಬರುತ್ತಲ್ಲ, ಅದನ್ನು ಬೇಕಾದರೂ ಬಳಸ್ಬೋದು, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನಾರ್ಮಲಾಗಿ ಮನೇಲಿ ಬಳಸ್ತೀವಲ್ಲ ಅದೇ ಟೊಮೆಟೊನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಮಾವಿನಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮಾವಿನಕಾಯಿನ ತಂದು 2 ದಿನ ಹೊರಗಡೆ ಇಟ್ಟಿದ್ದೆ. ಅದು ಸ್ವಲ್ಪ ಹಣ್ಣಾಗಿರೋ ಥರ ಆಗಿದೆ. ಪರವಾಗಿಲ್ಲ, ಅದು ಏನೂ ಆಗಲ್ಲ. ಸ್ವೀಟಾಗಿ ಸ್ವಲ್ಪ ಹುಳಿಯಾಗಿ ಅದು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮಾವಿನ ಹಣ್ಣು ಸೀಸನ್ನಲ್ಲಿ ಈ ಹಣ್ಣನ್ನು ಹಾಕೋದನ್ನಂತೂ ಮರೆಯೋಕ್ಕೆ ಹೋಗಬೇಡಿ. ಇದು ತುಂಬ ಜ್ಯೂಸಿಯಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ಯಾಲೆಡ್ಗೆ. ಇದಕ್ಕೆ ಬೇಕಾದರೆ ನೀವು ಈ ಸ್ಯಾಲೆಡ್ಗೆ ನಿಮಗೆ ಯಾವ ಥರ ಹಣ್ಣು ಬೇಕು ಆ ಥರ ಹಣ್ಣುಗಳನ್ನು ಕಟ್ ಮಾಡಿ ಹಾಕೋಬಹುದು. ಅಂದರೆ ಪೈನಾಪಲ್, ಸೀಬೆಹಣ್ಣು, ದಾಳಿಂಬೆ ಹಣ್ಣು, ನಿಮ್ಮ ಡ್ರೈ ಫ್ರೂಟ್ಸ್ ಬೇಕು ಅಂದರೂ ಅದನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಮಾಡ್ಕೋಬೋದು. ಬನ್ನಿ, ನಾನು ನೆಕ್ಸ್ಟು ಹೇಳಿದ್ನಲ್ಲ ಒಂದು ಸೀಕ್ರೆಟ್, ನಾನಿಲ್ಲಿ ಚಟ್ನಿ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಅಂತ. ಆ ಚಟ್ನಿಗೆ ನಾನಿಲ್ಲಿ ಮೊದಲು ಕಡಲೆ ಬೀಜನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಕುಟ್ಟೋ ಕಲ್ಲಿಗೆ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಕ್ರಷ್ ಥರ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1-2 ಸ್ಪೂನಷ್ಟು ಕಟ್ ಮಾಡಿದ ಮಾವಿನಕಾಯಿ ಅಥವಾ ಮಾವಿನ ಹಣ್ಣು ಏನಾದರೂ ಹೇಳ್ಬೋದು, ಅದನ್ನು ಹಾಕ್ಕೊಂಡು ನಾನು ಒಂದು ಅರ್ಧ ಸ್ಪೂನಷ್ಟು ಪಿಂಕ್ ಸಾಲ್ಟು, ಕಟ್ ಮಾಡಿಟ್ಟಿದ್ವಲ್ಲ ಬೆಳ್ಳುಳ್ಳಿ, ಅದಾದಮೇಲೆ ನಾರ್ಮಲ್ ಸಾಲ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿ ನಾನು ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಕುಟ್ಟೋ ಕಲ್ಲಿಲ್ಲ ಅಂತ ಅಂದರೆ ಮಿಕ್ಸಿಲೂ ಇದನ್ನು ನೀವು ಕ್ರಷ್ ಮಾಡ್ಕೋಬಹುದು. ನಾನು ಇದಕ್ಕೆ ಇವಾಗ ನೆಕ್ಸ್ಟು ಏನೇನು ಸೇರಿಸ್ತಾ ಇದ್ದೀನಿ ಅಂತ ಅಂದರೆ 2 ಸ್ಪೂನಷ್ಟು ನಾನಿಲ್ಲಿ ಹುಣಸೆಹಣ್ಣು ರಸನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಹನಿನ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಇದನ್ನು ಖಾರ ಮತ್ತು ಸ್ವೀಟು ಹನಿ ಅದನ್ನು ಬೇಕಾದರೆ ನೀವು ನಿಮ್ಮ ಟೇಸ್ಟಿಗೆ ಹೇಗೆ ಬೇಕು ಹಾಗೆ ಬೇಕಾದರೆ ಜಾಸ್ತಿ ಕಡಿಮೆನೂ ಮಾಡ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ನಿಮ್ಮ ಹತ್ರ ಯಾವ ಎಣ್ಣೆ ಇರುತ್ತೆ ಅದನ್ನೇ ಬೇಕಾದ್ರೂ ನೀವು ಇದಕ್ಕೆ ಹಾಕೋಬಹುದು. ಇದರಲ್ಲಿ ನಾವು ಯಾವುದಾದ್ರೂ ಐಟಮ್ ತಿನ್ನಲ್ಲ ಅನ್ನಂಗಿದ್ರೆ ನೀವು ಅದನ್ನು ಹಾಕೊಳ್ದನೇನು ಮಾಡ್ಕೋಬಹುದು. ಇದಕ್ಕೆ ಇನ್ನೂ ಯಾವುದಾದ್ರೂ ನಾವು ಐಟಮ್ನ ಸೇರಿಸ್ಕೋತೀವಿ ಅನ್ನೋ ಹಂಗಿದ್ರೆ ಇನ್ನೂ ಯಾವುದಾದ್ರೂ ನಿಮಗೆ ಬೇಕಾಗಿರೋ ಐಟಮ್ನ ಸೇರಿಸ್ಕೊಂಡು ಕುಟ್ಕೋಬಹುದು. ಸ್ಯಾಲೆಡ್ಗೆ ಹಾಕೋಕೆ ಚಟ್ನಿ ರೆಡಿಯಾಗಿದೆ. ಈ
ಚಟ್ನಿನ ಮಾಡಿಕೊಂಡು ಬೇಕಾದರೆ ಒಂದೆರಡು ಮೂರು ದಿನದವರೆಗೂ ಫ್ರಿಜ್ಜಲ್ಲೂ ಇಟ್ಕೊಂಡು ನಾವು ಯಾವ ಸ್ಯಾಲೆಡ್ ಮಾಡ್ಕೋತೀವಿ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೋದು. ನಾನಿವಾಗ ಒಂದು ಬೌಲಿಗೆ ಬೇಯಿಸಿಟ್ಟಿದ್ದ ಕಾಳು, ಜೋಳ, ಈರುಳ್ಳಿ ಮತ್ತು ಸೌತೆಕಾಯಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿಟ್ಟಿದ್ದ ಮಾವಿನ ಹಣ್ಣು ಮತ್ತು ರೆಡಿ ಮಾಡಿಟ್ಟಿದ್ವಲ್ಲ ಚಟ್ನಿ, ಅದು ಎಲ್ಲನೂ ಇದಕ್ಕೆ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಹುರಿದಿರೋ ಕಡಲೆ ಬೀಜ, ಹುಳಿ, ಉಪ್ಪು, ಖಾರ, ಸ್ವೀಟು ಎಲ್ಲ ಹಾಕಿರೋದ್ರಿಂದ ಎಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿಯಾಗೂ ಇರುತ್ತೆ. ಇದನ್ನು ವೆಯ್ಟ್ ಲಾಸ್ ಮಾಡೋರು ಮತ್ತು ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋರು ಯಾರು ಬೇಕಾದ್ರೂ ಇದನ್ನು ವಾರದಲ್ಲಿ ಒಂದು 2-3 ಸಲ ಇದನ್ನು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಉಪ್ಪು, ಖಾರ, ಹುಳಿ, ಸ್ವೀಟು ಎಲ್ಲ ಇರೋದ್ರಿಂದ ಇದನ್ನು ದಿನ ಮಾಡ್ಕೊಂಡು ತಿಂದ್ರೂ ಬೋರಂತೂ ಆಗಲ್ಲ. ಚಿಕ್ಕವರಿಂದ ದೊಡ್ಡೋರ್ವರೆಗೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮಗೇನಾದರೂ ಸ್ವಲ್ಪನಾದರೂ ಈ ರೆಸಿಪಿ ಯೂಸ್ ಆಗುತ್ತೆ ಅಂತ ಅನ್ನೋಂಗಿದ್ರೆ ಈ ರೆಸಿಪಿನ ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.